ಗಿಡಗಳು ನೆಡೋದಕ್ಕೆ 9 ಕೋಟಿ ಆಗಿದೆ. ನೆಕ್ಸ್ಟ್ 3 ವರ್ಷಕ್ಕೆ ಇಷ್ಟು ಮೀಸಲಿಟ್ಟಿದ್ದಾರೆ 75 ಕೋಟಿಯನ್ನು. ಅದಕ್ಕೆ ಅಷ್ಟು ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂದ್ರೆ ವಾಪಸ್ ಟ್ರೆಷರಿಗೆ ಹೋಗ್ತದೆ. ಚೋರ್ಕೆ ದಾಡಿ ಮೇ ತಿನ್ಕ ಎಲ್ಲ ಕಳ್ತನ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ನಾವು ನೋಡಿ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಅವರಿಗೆ ಡೆಲ್ಲಿಯಲ್ಲಿ ಕೆಲಸ ಇಲ್ಲ. ಈಗ ವಾಪಸ್ ಕರ್ನಾಟಕ ಬಂದಿದ್ದಾರೆ, ಕ್ರಾಸ್ ವೋಟಿಂಗ್ ಆಗಿದೆ, ಇವ್ರದ್ದು ಮನೆ ಕೆಟ್ಟೋಗ್ತಾ ಇದೆ, ಬಿಜೆಪಿ ಉಲ್ಲಾಸ್ ಅವರೇ, ನೀವು ಮತ್ತೆ ವಿನಯ್ ಅವ್ರು ಹೇಳಿದ್ದು, ವಿಜಯ್ ಅವ್ರು ಹೇಳಿದ್ದು ನಾನು ಒಪ್ಕೊಂಡೆ. ಇಟ್ಸ್ ಪರ್ಫೆಕ್ಟ್ಲಿ ರೈಟ್. ನೀವು ನಿಮ್ಮ ಇವರಿಬ್ರು ಆರೋಪ ಮಾಡ್ತಾ ಇದಾರಲ್ಲ, ತಪ್ಪಲ್ವೇ ಅದು? ನಿಮಗೆ ಧ್ವನಿಗೂಡಿಸ್ತಾ ಇದ್ದೀನಿ. 6ರಿಂದ 8 ಜನ, ಹೆಚ್ಚು ಅಂದ್ರೆ 10 ಜನ ಮಾತ್ರ ಸರ್ ಮೇಂಟೆನೆನ್ಸ್ ಅಂದ್ರೆ ನೀರು ಹಾಕಕ್ಕೆ, ಹೋಗಿರುವಂತ ಗಿಡಗಳನ್ನು ಹಾಕಕ್ಕೆ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಈಗ 3 ಲೇಔಟ್ ಅಂತಂದ್ರೆ 10 ಜನ ಅಂತಂದ್ರೆ 30 ಜನ ಆಗುತ್ತೆ ಸರ್. 3 ವರ್ಷ ಮೇಂಟೆನೆನ್ಸ್ಗೆ ಉಳಿದಂತ 70 ಕೋಟಿ ಬೇಕಾ ಸರ್? ಇಲ್ಲ, ಬೇಕಾಗಿಲ್ಲ. ಮೂರ್ ಲೇಔಟ್ ಆಗಿದೆಯಲ್ಲ ಸರ್. ಈಗ ಬೇರೆ ಲೇಔಟ್ ಇಲ್ವಾ? JP ನಗರ, ಜಯನಗರ ಅವರಿಗೆ ಸರ್ ಒಂದು ದಿವಸಕ್ಕೆ ಒಂದು ಪೇರಿಗೆ 625 ರೂಪಾಯಿ ಕೊಡ್ತಾರೆ ಸರ್. ಇಬ್ಬರಿಗೆ 1050 ರೂಪಾಯಿ ಕೊಡ್ತಾರಂತೆ ಕೂಲಿ ಅಂತ ಹೇಳಿ. ಇಟ್ಸ್ ಅ ಫ್ಯೂಚರ್ ಪ್ಲಾನಿಂಗ್. ಈ ಏರಿಯಾಕ್ಕೆ ಸೀಮಿತ ಅಲ್ಲ ಇದು ಯೋಜನೆ. ಬೇರೆ ಬೇರೆ ನಮ್ಮ ಇಲಾಖೆ, ಬೇರೆ ಬೇರೆ ನಮ್ಮ ಲೇಔಟ್ಸ್ಗೂ ಹೋಗ್ತದೆ. ಅಲ್ಲೂ ಸಿಬ್ಬಂದಿ ಬೇಕಾಗುತ್ತೆ, ಅಲ್ಲೂ ಗಿಡ ಬೇಕಾಗುತ್ತೆ, ಅಲ್ಲೂ ನೀರು ಬೇಕಾಗುತ್ತೆ, ಅಲ್ಲೂ ನೋಡಿ. ಇವ್ರು ಕೇಳಿದ್ರೆ ಇವ್ರು ಸುಮ್ಮನೆ ಏನು, ಇವಾಗ ಬಿಜೆಪಿಯಿಂದ ಜಾಸ್ತಿ ಭರತನಾಟ್ಯಂ JDS ಅವ್ರು ಮಾಡ್ತಾರೆ ಈಗ ಸರ್. ಈಗ ಬೇರೆ ಕಡೆಯಿಂದ ಸಸಿಗಳನ್ನ ತಂದ್ರಲ್ಲ ಸರ್. ಸರ್ ಇವಾಗ ಏನಾಗಿದೆ ಉಲ್ಲಾಸ್ ಅವರೇ, ನೋಡಿ, ಬಿಜೆಪಿಯಿಂದ ಜಾಸ್ತಿ ಇವಾಗ ಭರತನಾಟ್ಯಂ JDS ಅವ್ರು ಮಾಡ್ತಾವ್ರೆ. ಇವ್ರು ಪಾಪ ಕೂತಿದಾರ, ಅವರೇ ಜೀವ ಇರೋಂಥ ಸಸಿಗಳನ್ನ ಕಾಂಗ್ರೆಸ್ ಹೋಗ್ತಾರೆ ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲ ಸುಳ್ಳು, ಸುಂದರ ಸುಳ್ಳು. ಇದರಲ್ಲಿ ದುಡ್ಡು ಹೊಡೆಯೋ ತಂತ್ರ ಬೇರೆ ಏನಿಲ್ಲ. ರೋಹಿತ್ ಅವರೇ, ನಿಜಾಮ್ ಅವರೇ, ಸುಮ್ಮನೆ 3 ಜನ ಸೈಲೆಂಟ್ ಆಗಿರಿ ಪ್ಲೀಸ್. 3 ಜನ ಸೈಲೆಂಟ್ ಆಗಿರಿ. ಈಗ ಓಕೆ, ಇಷ್ಟೆಲ್ಲ ಆಗಿದೆ, ಇದನ್ನ ಸರಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನೆಕ್ಸ್ಟ್ ಏನಿದೆ, ಪರಿಹಾರ ಏನಿದೆ? ಸರ್, ಐ ಬೀನ್ ಅಪಾಯಿಂಟೆಡ್ ಆಸ್ ಎಕ್ಸ್ ಮೆಂಬರ್ ಕರ್ನಾಟಕ ಹೈಕೋರ್ಟ್ ಅಪಾಯಿಂಟ್ಮೆಂಟ್ ಕಮಿಟಿಲಿದ್ದೆ. BMC ಮೆಂಬರ್ ಕೂಡ ನಾನು ಆಗಿದ್ದೀನಿ. ಆಕ್ಚುಲಿ whatever the projects I have done been very successful actually. Correct. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಕ್ರಿಟಿಸೈಸಮು ಹತ್ತು ಕಡೆಯಿಂದ ಬರ್ತಾ ಇದೆ, ಎಲ್ಲೋ ಒಂದು ಕಾರ್ನರಿಂದ ಬರ್ತಾ ಇದೆ. ಆಪೋನೆಂಟ್ ಅವರು ಮಾಡ್ತಾರೆ, ವಿ ಹ್ಯಾವ್ ಟು ಟೇಕ್ ಇಟ್ ಗ್ರೇಸ್ಫುಲಿ ಆ್ಯಕ್ಚುಲಿ. ರಾಹುಲ್ ಗಾಂಧಿ ಅಷ್ಟೇ ಅಗೇನ್ ಪಾಸಿಟಿವ್ ನೆಗೆಟಿವ್ ನೀವು ಎರಡನ್ನೂ ತಗೊಬೇಕು ಅಂತ ಹೇಳಿದ್ರೆ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಅವ್ರು ಹೇಳೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ ಆ್ಯಕ್ಚುಲಿ. ಯಾಕಂದರೆ ಈ ಥರದ್ದು ಒಂದು ದೊಡ್ಡ ಮಟ್ಟದಲ್ಲಿ ಹೇಳಬೇಕಾದ್ರೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಅಕ್ಯೂಸ್ ಮಾಡೋಕ್ಕೆ ಕೊಟ್ಟಿರೋದಕ್ಕೆ ವಿ ಆರ್ ರಾಂಗ್ ಆ್ಯಕ್ಚುಲಿ. ಕರೆಕ್ಟ್ ಅಲ್ಲ ಸರ್? ಇದಾಗಿದ್ರೆ ನಾವು ಆಲ್ರೆಡಿ ಸಪೋರ್ಟ್ ಕೊಟ್ಟಿದ್ದೀವಿ, ಯು ವುಡ್ ಹ್ಯಾವ್ ಬಿನ್ ಮೋರ್ ಹ್ಯಾಪಿ. No, sir, that's what, sir. Exactly. Sir, ಅದಕ್ಕೆ ನಾಳೆ ಏನು ಮಾಡೋಣ ಸರ್, ಒಂದು ಕೆಲಸ ಮಾಡಿ, ನೆಕ್ಸ್ಟ್ ವೀಕಿಂದ ವಿಲ್ ಟೇಕ್ ಅ ವಾಕ್ ಸರ್. Let the Ullas come actually. We'll take a walk. We'll rectify what is happening. I kindly request you, Indian Institute of Science, ATRI, ಆಮೇಲಿಂದ ಇನ್ನೊಂದಷ್ಟು ಇನ್ಸ್ಟಿಟ್ಯೂಟ್ಸ್ನ ತಗೊಳ್ಳಿ. ಅವ್ರ ಕಡೆಯಿಂದ ಏನು ಮಾಡಿ ಅಂದರೆ ಆಡಿಟಿಂಗ್ ಮಾಡಿ, ಇದನ್ನು ಏನಾಗಿದೆ, ಹೆಂಗ್ ರಾಂಗ್ ಆಗಿದೆ ಸರ್, ತಪ್ಪಿಲ್ಲ, ಸರಿ ಮಾಡಬೇಕು. ಹೌದು ಸರ್. ನೆಕ್ಸ್ಟ್ ಪ್ರಾಸೆಸ್ ಇವಾಗ ನೀವು ಹೇಳ್ದಂಗೆ ಹಾಕಿದ್ರಲ್ಲಿ ಒಂದು 3% 2% ಆಯ್ತು, ಅದಕ್ಕೂ ನಾವು ಒಪ್ಕೊಂತೀವಿ. ಆ ಒಂದು ಇದಿಟ್ಕೊಂಡು 60% ಇಸ್ ದ ನಾರ್ಮಲ್ ಸರ್. ಅದನ್ನ ಏನ್ ಮಾಡೋದು, ಆಡಿಟಿಂಗ್ ಮಾಡಿ ಹೇಳ್ತಾ ಇದೀನಿ ಸರ್. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಸರ್, ನಾವೇನು ಹೇಳಿಲ್ಲ ಸರ್. ಇವಾಗ ಹೇಳ್ಬೇಕಾದ್ರೆ ದುಡ್ಡು ವಿಚಾರನೂ ಹೇಳ್ತಾರೆ, ಬರೀ ದುಡ್ಡು. ವೆನ್ ಯು ಡೂ ದ ರಿಪೋರ್ಟ್ ಅಂಡ್ ಪ್ಲೀಸ್ ಸಬ್ಮಿಟ್ ಟು ಎವ್ರಿಬಡಿ ಅವರ್ಸ್ ಸರ್. ಗಿಡ ನೆಡಕ್ಕೆ ನೀವೆಲ್ಲರೂ ಕರೆದಿದ್ದೀರಾ ಸರ್, ಗಿಡ ನೆಡಕ್ಕೆ ಎಲ್ಲರೂ ಕರೆದಿದ್ದೀರಾ. ಲೆಟ್ ಅಸ್ ನೌ ಆ ರಿಪೋರ್ಟ್ ನಾವು ಆಡಿಟಿಂಗ್ ಮಾಡಿ ಎಲ್ಲರಿಗೂ ಕೊಟ್ಟು ಸರ್, ನನ್ನ ಕೈಂಡ್ ರಿಕ್ವೆಸ್ಟ್. ಆಮೇಲೆ ಗ್ಯಾರಂಟಿ ಟಿವಿ ಒಂದು ಕೆಲಸ ಮಾಡಬೇಕು. ಇದು ಆಗಿದೆಯೋ ಇಲ್ವೋ ಅದು ಬೇರೆ ಕತೆ. ನಿನ್ನೆವರೆಗೂ ಇವತ್ತಿನ ಗೊತ್ತುಗಳು ಈ 250 ಎಕರೆ ಏನಿದೆಯೋ ಇದಿಷ್ಟನ್ನು ಗ್ರೀನ್ ಮಾಡೋ ಇದು ರೆಸ್ಪಾನ್ಸಿಬಿಲಿಟಿ ನೀವು ತಗೋಬೇಕು, ನಾವಿರ್ತೀವಿ ನಿಮ್ಮ ಜೊತೆ. ಇಟ್ ವಿಲ್ ಬಿ ಅ ಗ್ರೇಟ್ ಇನಿಷಿಯೇಟಿವ್ ಫಾರ್ ಗ್ಯಾರಂಟಿ. ಪ್ಲೀಸ್.
ಅರ್ಥ ಆಯ್ತಾ? ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು ಬೆಂಗಳೂರಿಗೋಸ್ಕರ ಮಾಡ್ಬೇಕು. ಟಾರ್ಗೆಟ್ ಅಂತ. ಹ್ಯಾರಿಸ್ ಏನಕ್ಕೆ ಟಾರ್ಗೆಟ್ ಅಥವಾ ಹ್ಯಾರಿಸ್ ಹೆಸರು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದೀವಿ ಅಂದ್ರೆ ಅಧ್ಯಕ್ಷರು. ಅವರೇ ಇನಿಷಿಯೇಟಿವ್ ತಗೊಂಡಿದ್ದು, ನನ್ನ ಕಾಲದಲ್ಲಿ ನಾನು ಕಂಪ್ಲೀಟ್ ಬೆಂಗಳೂರನ್ನ ಗ್ರೀನ್ ಸಿಟಿ ಮಾಡ್ತೀನಿ ಅಂತ ಹೇಳಿ, ಆಮೇಲೆ ರೆಸ್ಪಾನ್ಸಿಬಲ್ ಕೂಡ ಅವರೇ ತಗೊಂಡಿರೋದ್ರಿಂದ ನಾವು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದೀವಿ. 1 ಗಂಟೆ ಸರ್, ಇವತ್ತು ಬಿಡಿಎಗೋ 1 ಗಂಟೆ ಕಾದ್ರೂ ಕೂಡ ಒಂದು ರಿಯಾಕ್ಷನ್ ಮಾಡಲಿಲ್ಲ. ಬೇರೆಯವ್ರ ಮೂಲಕ ಎಲ್ಲ ಉತ್ತರ ಮಾಡಿಸ್ತಾರೆ, ನೀವು ಅದು ಅಂದ್ರೆ ಬೇರೆ ಬೇರೆ ತರದ್ರಲ್ಲೆಲ್ಲ ಹೇಳಿಸ್ತಾರೆ ಬಿಟ್ರೆ, ಖುದ್ದು ಅವ್ರ ಹತ್ರನೇ ಹೋಗಿದ್ದೀನಿ, 1 ಅವರ್ ಕಾದಿದ್ದೀನಿ, ಒಂದು ರಿಪ್ಲೈ ಮಾಡಲಿಲ್ಲ. ಅದೊಂದು ಬೇಜಾರು. ಅಂದ್ರೆ ಈಗ ಒಂದು ಸಾಮಾನ್ಯ ಏನನ್ಸುತ್ತೆ, ತಪ್ಪು ಮಾಡಿದವ್ರು ಮಾತ್ರ ಯಾವಾಗ್ಲೂ ಬ್ಯಾಕ್ ಸ್ಟೆಪ್ ಆಗ್ತಾರೆ ಅನ್ನುವಂಥದ್ದಾಗುತ್ತೆ. ತಪ್ಪು ಮಾಡಿಲ್ಲ ಅಂತ ಅಂದ್ಮೇಲೆ ಆಯ್ತು, ಸಾವಿರಾರು ಮನೆಗಳು ಒಣಗೋಗಿರ್ತಕ್ಕಂಥ ಪಾಟಲ್ ಹಾಗೆ ಇದಾವೆ. ಸರ್, ದಯಮಾಡಿ ಅದ್ರ ಬಗ್ಗೆ irrigation ಏನು ಎಲ್ಲಿ ಹೋಯ್ತು ಉತ್ತರ ಸರ್ ಕೊಡ್ತಾರೆ ನಿಮ್ದು? ಹೇಳಿ ಕೇಳಿ. ಬಹಳ ದೊಡ್ಡ ಭ್ರಷ್ಟಾಚಾರ ಆಗಿದೆ. ಎಲ್ಲಿ ಏನು ಈ ಒಂದು ಅಸಮರ್ಪಕ ಕಾಂಗ್ರೆಸ್ ಸರ್ಕಾರದ ಇದೊಂದು ಉದಾಹರಣೆ ಅಂತಾನೆ ಹೇಳ್ಬೋದು. Yes, sir, yes, sir, yes, sir. Last minute ಆಯ್ತು. Okay, ನೋಡೋಣ. ಇಲ್ಲ, ಈ ರಾಜ್ಯ ನಿಜವಾಗ್ಲೂ ಇವತ್ತು ಶಾಪ, Last ball ಇಡೀ batting ನಾಗರಿಕರೆಲ್ಲರೂ ಮಾಡ್ತಾ ಶಾಪ ಆಗ್ತಿದ್ದಾರೆ. ಲೋಹಿತ್ ಯಾವಾಗ ಈ ಸರ್ಕಾರ ಥ್ಯಾಂಕ್ ಯು ನಮ್ಮ ಡಿಬೇಟ್ಗೆ ಎಲ್ಲರೂ ಭಾಗವಹಿಸಿದ್ದೀರಾ. ಸೊ ನೋಡೋಣ, ಒಂದಂತೂ ಇಶ್ಯೂ ರೈಸ್ ಆಗಿದೆ. ಸೊ ಒಂದು ಒಳ್ಳೆ ಯೋಜನೆ, ಅದು ಒಂದು ಒಳ್ಳೆ ಕನಸು, ಬೆಂಗಳೂರಿಗೆ ಗ್ರೀನರಿ ಆಗಬೇಕು, ಬೆಂಗಳೂರು ಹಸಿರಾಗಿರಬೇಕು ಅಂತ. ಬಟ್ ಅದನ್ನ ನಿರ್ವಹಣೆ ಮಾಡೋದು ಎಡವಿದ್ದು ಹೇಗೆ ಎಡಿದ್ರು, ಮುಂದೆ ಏನು ಮಾಡಬೇಕು, ಇದರಲ್ಲಿ ಭ್ರಷ್ಟಾಚಾರ ಆಗಿದೆಯಾ, ಹಣ ಹೊಡೆದಿದ್ದಾರಾ, ಅಧಿಕಾರಿಗಳ, ಇನ್ನೊಬ್ಬರ, ಯಾರು, NGOಗಳು ಯಾಕೆ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ, ಇದೆಲ್ಲಕ್ಕೂ ಕೂಡ ಉತ್ತರ ಕೊಡಲೇಬೇಕು. ಒಬ್ಬರು ಅಕೌಂಟಬಿಲಿಟಿ ಇರಬೇಕು. ಯಾರು ಇಷ್ಟ ಬಂದಾಗ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಸಂಸ್ಥೆ ನಡೆಸಬೇಕು, ಒಂದು ಆಗ್ತಾ ಇದೆ, ಒಂದು ಯೋಜನೆ ಮಾಡಿದ್ದೀವಿ ಅಂದರೆ ಅದು ವೈಫಲ್ಯ ಆಗುತ್ತಾ, ಫೇಲ್ ಆಗುತ್ತಾ, ಸಕ್ಸಸ್ ಆಗುತ್ತಾ, ಎಲ್ಲರದ್ದು ಕೂಡ ಒಬ್ಬರು ಕ್ರೆಡಿಟ್ ತಗೊಳ್ಳೇಬೇಕು. ಅದೇ ರೀತಿಯಾಗಿ ಅದಕ್ಕೆ ರೆಸ್ಪಾನ್ಸಿಬಲಿ ಕೂಡ ಇರಲೇಬೇಕು. ಇದಕ್ಕೆ ಆನ್ಸರಬಲ್ ಮಾಡಲೇಬೇಕು. BDA ಅಧ್ಯಕ್ಷರಿದ್ದಾರೆ, NA ಹ್ಯಾರಿಸ್ ಅವರೇ ಆನ್ಸರಬಲ್ ಇದಕ್ಕೆ. ಯಾಕಂದರೆ ಅವರು ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದು, ಅವ್ರು ಆನ್ಸರ್ ಮಾಡಬೇಕು ಇದಕ್ಕೆ. ನೋಡೋಣ NA ಹ್ಯಾರಿಸ್ ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ನೋಡಿ, ನಾವು ಕೂಡ ಮತ್ತಷ್ಟು ಇದ್ರ ಬಗ್ಗೆ ಬೇರೆ ಬೇರೆ ಸುದ್ದಿಯನ್ನು ಪ್ರಸಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಿಶಾಂತ್ ಹೇಳ್ತಾ ಇದ್ರೆ, ನೋಡೋಣ ಈ 250 ಎಕರೆಯಲ್ಲಿ ಗ್ರೀನ್ರಿ ಹೆಂಗಿರುತ್ತೆ, ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಇದನ್ನ ಮತ್ತಷ್ಟು ಬೇರೆ ರೀತಿಯಾಗಿ, ಅಂದರೆ ಇದು ಯೋಜನೆ ಉಳಿಬೇಕು, ಮರಗಳು ಬೆಳಿಬೇಕು ಅನ್ನೋದು ನಮ್ಮ ಕೂಡ ಆಸೆ ಇದೆ. ಆ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ ಕೆಲಸ ಮಾಡುತ್ತೆ.